ಏನ್ರಿ ಜಗಳ ಉಂಡು ಮಲಗು ತನಕ, ಆದರೆ ನಂಬದು ಮಲಗಿದ ಮೇಲೆ. ಡಿ.ಕೆ ಬ್ರದರ್, ಅಂತೂ ಆ ಎಮ್ಮನ ಓಟ್ಗಳನ್ನು ಡೈವರ್ಟ್ ಮಾಡೋಕ್ಕೆ ಅದೇ ಹೆಸರನ್ನ ಮೂರನ್ನ ನಿಲ್ಲಿಸಿರೋದು ಸಖತ್ ಐಡಿಯಾ ಬಿಡಿ. ಕಾಂಗ್ರೆಸ್ನಲ್ಲಿ ಎಲ್ಲರೂ ನಮ್ಮ ಕೈ ಬಿಟ್ಟರು, ನೀವು ಮಾತ್ರ ಕೆಲಸ ಮಾಡ್ತಿರೋ ವೈಖರಿ ನನಗೆ ತುಂಬ ಮೆಚ್ಚುಗೆ ಆಗಿದೆ. ರೀ ಸ್ವಾಮಿ, ಏನು ತಮಾಷೆ ಮಾಡ್ತಾಯಿದ್ದೀರಾ? ಹೆಂಗೆ ನಾನು ಇಲ್ಲರಿ ಆ ಮೂರು ನಿಲ್ಲಿಸಿದ್ದೀನಿ. ನಿನ್ನೆ ನೀವೇ ಏನೋ ಆ ಥರ ಐಡಿಯಾ ಮಾಡಿ ಸುಮಲತಾ ಹೆಸರನ್ನ 3 ಜನ ಹೆಂಗಸರನ್ನ ಇಂಡಿಪೆಂಡೆಂಟಾಗಿ ನಿಲ್ಲಿಸಿದ್ದೀರಾ ಅಂದ್ಕೊಂಡೆ. ಬಲೆ ಇದ್ದೀರಪ್ಪ ನೀವು. ಈ ಕೋತಿ ಮೊಸರನ್ನ ತಿಂದು ಮ್ಯಾಕೆ ಮೂತಿ ಊರಿಸ್ತಂತೆ, ಹಂಗಾಯ್ತು ನಿಮ್ಮ ಕತೆ. ಏನೋ ನೀವು ಈ ಎಲೆಕ್ಷನಲ್ಲಿ ಒಂಟೆತ್ನಂಗೆ ಓಡಾಡ್ತಿದ್ರೆ ಜನ ಏನಾದರೂ ಅನ್ಕೊಂತಾರೆ ಅಂತ ಸಾಥ್ ಕೊಡ್ತಾಯಿದ್ದೀನಿ ಅಷ್ಟೇ. ಜೋಡೆತ್ತು ನಾವು ಆ ಸಿನಿಮಾದವರಲ್ಲ ಅಂತ ಅಂದಿದ್ದಕ್ಕೆ ಹೂ ಅಂತಲೂ ಅಂದಿದ್ದೀನಿ ಅಷ್ಟೇ. ಅಂದರೆ ನಿಮ್ಮ ಮಾತಿನ ಅರ್ಥ ನೀವು ಜಸ್ಟ್ ಇಲ್ಲಿ ನಮ್ಮ ಜೊತೆ ಇರೋದು ಬಸ್ ಮೇಲೆ ನಿಂತ್ಕೊಂಡು ಪೋಸ್ಟ್ ಕೊಡೋಕ್ಕೆ ಅನ್ನಿ. ರೀ ಆಯ್ತು, ನಿಂತ್ಕೊಳ್ರಿ ಸಾಕು. ಏನು ನಾವು ಕಾಣದೇ ಇರೋ ಬಸ್ ನಿಮ್ಮದು. ಈ ಕಾಂಗ್ರೆಸ್ನವರೇ ಹೀಗೆ, ಏನು ಇವ್ರು ನಮ್ಮ ಶತ್ರುಗಳ ಅಥವಾ ಮಿತ್ರ ಅಂತಕ್ಕಂಥದ್ದೇ ಗೊತ್ತಾಗೋದಿಲ್ಲ. ನಾನು ಅವತ್ತಿನಿಂದ ಹೇಳ್ತಾ ಇರೋದು ಒಂದೇ, ಯಾರನ್ನು ನಂಬಬೇಡ ಕುಮಾರ. ಇವತ್ತು ಎಲ್ಲ ಕಡೆ ಕಂಡೋರ ಮಕ್ಕಳನ್ನು ಬಾವಿಗೆ ತಳ್ಳಿ ಆಳ ನೋಡೋ ಜನನೇ ಇರೋದು. ನೀವು ಹೇಳ್ತಿರ್ತಕ್ಕಂಥದ್ದು ಅಕ್ಷರಶಃ ಸತ್ಯಪ್ಪಾಜಿ. ನಾನು ಇಲ್ಲೇ ಇದ್ದರೆ ಬಸ್ನಿಂದ ಯಾವಾಗ ಕೆಳಗೆ ತಳ್ತಾರೋ ಈ ಜನ ಅಂತಕ್ಕಂಥದ್ದೇ ಗೊತ್ತಾಗೋದಿಲ್ಲ. ನೋಡ್ದೇನೆಯ ಎಂಟ ಜೋಡೆತ್ತುಗಳು ಮಂಡ್ಯ ತುಂಬ ಹೆಂಗೆ ಹವಾ ಸೃಷ್ಟಿ ಮಾಡವೆ ಅಂತ. ಆಕ್ಚುಲಿ ಒಂಟಿಯ ಗಾಡಿ ಹೊಡಿತಾರ ಸರ್, ಜೋಡಿ ಅಂತ ಗಾಡಿ ಹೊಡಿತಾರ ನಾವು. ಆಕ್ಚುಲಿ ಒಂಟಿಯ ಗಾಡಿ ಹೊಡಿತಾರ ಸರ್, ಜೋಡಿ ಅಂತ ಗಾಡಿ ಹೊಡಿತಾರ ನಾವು. ಅಲ್ವಾ ಮತ್ತೆ ನಮ್ಮ ದರ್ಶನ್ ಎಷ್ಟಂದ್ರೆ ಸುಮ್ಮನೆನಾ? ಅಯ್ಯೋ, ನಾನು ಹೇಳ್ತಾ ಇರೋದು ಅವ್ರ ಬಗ್ಗೆ ಅಲ್ಲ. ಅವರಿನ್ನೂ ಎಳಸ್ಪಡ್ಡಿಗಳು. ಈ ನಮ್ಮ ಎಳ್ಳು ಹಳೇ ಗಂಡಸರವಲ್ಲ, ಕೊಮ್ಮಿ ಅಂಡು DKC ಅವ್ರನ್ನ ಹೇಳಿದ್ದು ಜೋಡೆತ್ತುಗಳು ಅಂತ. ಅಲ್ಲ ಸ್ವಾಮಿ, ಒಂದು ಹೆಣ್ಣೆಂಗ್ಸು, ಅದು ರಾಜಕೀಯಕ್ಕೆ ಹೊಸ್ದು, ಆ ಯಮ್ಮನ ಮುಂದೆ ಜೋಡೆತ್ತು ಓಡಿ ಪೊಟ್ಲಿ ಅಂತ ಇಷ್ಟೊಂದು ಗಂಡಸರು ಸೇರಿಕೊಂಡು ಬಟ್ಟೆ ಬಡಿ ಅಡ್ಕೊತಾ ಇದ್ದೀರಲ್ಲ, ನಿಮ್ಗೇನು ಅನ್ಸಲ್ವಾ? ಯಾರ್ದೋ ಮಗನ್ನ ಗೆಲ್ಲಿಸ್ಬೇಕು ಅಂತ ಹಗಲು ರಾತ್ರಿ ನಿದ್ದೆಗೆಟ್ಕೊಂಡು ಮರಿ ಹಾಕಿರೋ ಬೆಕ್ನಂಗೆ ಆ ಕಡಿಕೆ ಈ ಕಡಿಕೆ ಪುಡ್ಸೋತಿಲ್ದೆ ಓಡಾಟ. ಇದೇ ಸದ್ಯ ಜನಗಳಿಗೆ ಒಳ್ಳೇದು ಮಾಡೋದ್ರ ಬಗ್ಗೆ ಇದ್ದಿದ್ರೆ ಕರ್ನಾಟಕ ಇನ್ನೂ ಬೇಜಾರು ಮುಂದೆ ಇರ್ತಾ ಇತ್ತು ಈ ದೇಶದಲ್ಲಿ. ಗಂಡ ಹೆಂಡ್ರಿ ಜಗಳ ಉಂಡು ಮಲಗು ತನಕ, ಆದರೆ ನಂಬದು ಮಲಗಿದ ಮೇಲೆ.